ಸರ್ವ ಕಾರ್ಯಕ್ರಮದ ಪಾವನ ಸಾಹಿತ್ಯ ಸ್ಥಾನವನ್ನು ವಹಿಸಿಕೊಂಡಂತ ವರಪುಣ್ಯಮಯ ಶರೀರದ ನಿರಾವಾರ್ಯ ಸದ್ಗುರು ಶಿವವತಾರಿ ಶಿವಾನಂದ ಭಾರತೀಯಪ್ಪಗಳವರಲ್ಲಿನ ಅವರುಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಸಭೆಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಬಸವಾನಂದ ಭಾರತೀಯಪ್ಪಗಳವರಿಗೆ ಅವರುಗಳಿಗೆ ಭಕ್ತಿಪೂರ್ವ ನಮಸ್ಕಾರ ಸಮರ್ಪಿಸಿ ಸಭೆಯಲ್ಲಿ ಪ್ರಸ್ತುತರಾದ ವಿದ್ವನ್ಮಣಿಗಳಾದ ಸದ್ಗುರು ವಿದ್ಯಾನಂದ ಭಾರತೀಯಪ್ಪಗಳನ್ನು ಮೊದಲುಗೊಂಡು ಸರ್ವ ಪೂಜ್ಯರ ಮಾತಾಜಿಯವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಿಗಳಾಗಿ ಒಳಗುವಂತಹ ಶಂಭುಲಿಂಗನ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳು ವಿಚಾರಕ್ಕೆ ಒಂದು ವಿಷಯವು ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ 19ನೇ ಪದ್ಯದ ಒಂದು ವಾಕ್ಯವನ್ನೇ ಆಧಾರವಾಗಿಟ್ಟುಕೊಂಡು ಇಂದಿನ ಈ ಕಾರ್ಯಕ್ರಮವು ಆರಂಭವಾಗಿರುತ್ತದೆ. ಈ ವಾಕ್ಯದಲ್ಲಿ ವಿತರಣನೊಡನೆ ಭೋಗಿಸುವ ಅರ್ಥದ ಪದವನ್ನು ಅಂತ ಈ ವಾಕ್ಯ. ಅರ್ಥದ ಪದವನ್ನು ಅರ್ಥ ಸಂಪತ್ತು. ಸಂಪತ್ತು ಪ್ರಾಪ್ತವಾದ ಸಮಯದಲ್ಲಿ ಆ ಸಂಪತ್ತನ್ನು ಉಪಭೋಗ ಮಾಡುವ ಕಾಲದಲ್ಲಿ ಸ್ವಲ್ಪ ನನ್ನ ಬುದ್ಧಿವೃತ್ತಿಯಲ್ಲಿ ತ್ಯಾಗ ರೂಪವನ್ನು ಕೊಡುವಂತ ತ್ಯಾಗ ಬೇಕು. ತ್ಯಾಗ ಹೊರಗಲ್ಲದು, ತನ್ನೊಳಗೆ ತ್ಯಾಗ ಬೇಕು. ಉಪನಿಷತ್ತಿನಲ್ಲಿ ತೇನ ತೆಕ್ತೇನ ಭುಂಜಿತ, ಪರಮಾತ್ಮ ಕೊಟ್ಟಂತ ಸಂಪತ್ತಿನಲ್ಲಿ ಸ್ವಲ್ಪ ಅದನ್ನು ಕೊಟ್ಟು ಉಣ್ಣುವ ಬುದ್ಧಿಯನ್ನು ಕೊಡುವೆ ಪರಮಾತ್ಮ. ಯಾಕ ನಿಜಗುಣಗಳು ವಿತರಣದೊಡನೆ ಭೋಗಿಸುವ ಅರ್ಥದ ಈ ವಾಕ್ಯದೊಳಗ ಸಂಪತ್ತು ಪ್ರಾಪ್ತವಾದಾಗ ಕೊಡಬೇಕೆನ್ನುವ ಬುದ್ಧಿ ಬರುವುದು ಬಹಳ ಕಠಿಣ. ಲೋಭ ಬರ್ತಾ ಇದೆ, ಲೋಭ ಸ್ವಾಭಾವಿಕವಾಗ ಬರೋದ್ರೆ ಲೋಭ. ಅದು ಲೋಭ ಏನ್ ಮಾಡ್ತದಂದ್ರ ನಮ್ಮಲ್ಲಿರ್ತಕ್ಕಂಥ ಸತ್ಯತನವನ್ನು, ಒಳ್ಳೆಯ ಗುಣಗಳನ್ನು, ಒಳ್ಳೆಯ ನಡತೆಯನ್ನು ಎಲ್ಲವನ್ನು ಕೆಡಿಸಿ ಅಧರ್ಮ ರೂಪವಾದ ಸಂಸ್ಕಾರದಿಂದ ಪ್ರವೃತ್ತಿಯನ್ನು ಮತ್ತ ಅಧರ್ಮ ರೂಪವಾದ ಕಾರ್ಯಗಳಲ್ಲಿ ಪ್ರವೃತ್ತಿಯಾಗಿ ಏನಾಗತಿ ಹೀನವಾದ ಜನ್ಮಕ್ಕೆ ಬರ್ತೈತಪ್ಪ ಅಂತೇಳಿ ಹಿಂದಿನ ಒಂದು ಪದ್ಯಗಳಲ್ಲಿ ಬಹಳ ಸುಂದರವಾದ ಪಾಪ ಅನ್ನೋ ಗುಣದಿಂದ ಗಿಡಮರ ಕ್ರಿಮಿಗಳ ರೂಪ ಆಗಿ ಅಂತ ಹೇಳ್ಕೊಂಡು ಬಂದ್ರು. ಹೌದ್ರಿ, ಪರಮಾತ್ಮ ಕೊಟ್ಟ ಕಾಲಕ್ಕೆ ನೀವು ಅದರ ದಾನ ಮಾಡಿದ್ರಿ, ಎಲ್ಲಿ ದಾನವನ್ನು ಮಾಡಬೇಕು? ಅಪ್ಪ ಅವರು ಮೇಲೆ 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 ಹೇಳಿ ಹೇಳ್ತಾರ, ಮೇಲೆ ಮೇಲೆ ಹೇಳ್ತಾರ ದಾನ ಮಾಡಬೇಕು. ಎಲ್ಲಿ ಮಾಡಬೇಕು? ಪಾತ್ರತೆ ಅರ್ಥ ದಾನವನ್ನು ಮಾಡಿ. ಆ ದಾನದಿಂದ ಏನು ನಮಗೆ ಪ್ರಾಪ್ತ ಅಂದ್ರೆ ಸುಭಾಷಿತ ಕವಿ ಒಂದು 4 ಮಾತು ಹೇಳ್ತಾರ. ಸುಪಾತ್ರ ದಾನೇನ ಭವೇ ಧನಾಢ್ಯ, ಧನ ಪ್ರಭಾವಾತ್ ಕರೋತಿ ಪುಣ್ಯ, ಪುಣ್ಯ ಪ್ರಭಾವಾತ್ ಸ್ವಲೋಕವಾಸಿ, ಪುನರ್ದೇವ ಧನಾಢ್ಯ ಪುನರ್ದೇವ ಸ್ಥಿತಿ ಅಂತ 4 ಚರಣಗಳಲ್ಲಿ ಸುಂದರವಾಗಿ ಹೇಳ್ತಾರೆ. ಎಲ್ಲಿ ಬರಬೇಕು? ಸುಪಾತ್ರ, ಪಾತ್ರದ ಅರ್ಥ ಮಾಡಬೇಕು. ಈಗ ಒಬ್ಬ ಸನ್ಯಾಸಿ ಅಂತ ಅಂದ್ರೆ ಸನ್ಯಾಸಕ ಬಡ ಹೋಗಿ ಒಂದು ಆಣಿ ಕೊಟ್ಟು ಏನಾಗ್ತಿದ್ರು ಸರ್ವದಂತಂದ್ರೆ ಅವನ ಪಾತ್ರತೆ ಅರಿಯಬೇಕು. ಒಬ್ಬನೊಬ್ಬ ಗೃಹಸ್ಥ ಧರ್ಮದಲ್ಲಿ ಇಟ್ಟುಕೊಂಡು ಏನ್ ಮಾಡ್ತಾನೆ? ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾನೆ. ಆರ್ಥಿಕ ಪರಿಸ್ಥಿತಿ ಕೊಡದೆ ಇರ್ತದ. ಆರ್ಥಿಕ ಪರಿಸ್ಥಿತಿ ಇರುವುದೇ ಇಲ್ಲ ಅವಂಗ. ಅಂತನಿನ ಕೈಲಾದ ಮಟ್ಟಿಗೆ ಸ್ವಲ್ಪ ಅವನಿಗ ಸಹಾಯವನ್ನು ಮಾಡು. ಇದನ್ನು ನೋಡ್ಬೇಕಂದ್ರ ನಮ್ಮ ಅಪ್ಪರು ನೋಡ್ಬೇಕು, ಶಿವಾನಂದ ಭಾರತಿ ಅಪ್ಪರು ನೋಡ್ಬೇಕು. ನಾವು
ಯಾಕಂದ್ರೆ ಈಗ ಅನುಪುಣ್ಯಾಗ ಮಣ್ಣು ಒಂದು ನಾ ತಾಯಿ ಒಂದು ಇಟ್ಲಾಪುರದವ ಬಹಳ ಬಡವ ಆ ಮಗಳು ಕಲಿತಿದ್ಲಕ್ಕೆ ಆ ಕಲಿದು ಬಿಟ್ಟಿದ್ಲು ಅಪ್ಪ ಅವ್ರು ಕೇಳಿ ಇಲ್ಲ ತಂದು ಮಡಲಾಗಿಬಿಡು ನಾ ಕಲಿಸ್ಕೊಂಡು ಬಂದ್ಬಿಡ್ತಿರ್ತಾರ ಸತ್ಯರಿ ಮತ್ತೆ ಏನದ ಆ ಕಾಲದ ಈ ಕಾಲದ ಒಬ್ಬ ಬ್ರಹ್ಮಜ್ಞಾನಿ ಅದನ್ನು ಇಷ್ಟು ಮಾತ್ರ ಇನ್ನು ಗೃಹಸ್ಥ ಧರ್ಮದಲ್ಲಿ ಇದ್ದುಕೊಂಡವರು ಪರಮಾತ್ಮನ ತಂದ್ರ ಅದು ಒಳ್ಳೆಯ ತನಕ ದಾನವನ್ನು ಮಾಡಬೇಕು ಅಂತ ಸುಪಾತ್ರ ಮತ್ತೆ ಒಬ್ಬರಿಗೆ ರೋಗ ರುಜಿಯಾದಿಗಳನ್ನು ಹೇಳ್ತಿರ್ತಾರ ಬಹಳ ಆರ್ಥಿಕ ಪರಿಸ್ಥಿತಿ ನಿನ್ನ ಕೈಲಾದ ಮಟ್ಟಿಗೆ ವಸ್ತು ಕೊಡುವುದಿಲ್ಲ ನಿನ್ನ ಕೈಲಾದ ಮಟ್ಟಿಗೆ ಸ್ವಲ್ಪ ಆದರೂ ದಾನವನ್ನು ಮಾಡುವ ವೃತ್ತಿಯನ್ನು ನಡೆಸುವ ಹಿಂಗ ಪಾತ್ರದ ಅರ್ಥ ದಾನವನ್ನು ಮಾಡಿ ಯಾಕ ದಾನದಿಂದ ಏನಾಕಂದ್ರ ಲೋಭ ಗುಣವು ನಿನ್ನಲ್ಲಿ ಪ್ರಾಪ್ತವಾಗುವುದಿಲ್ಲ ಯಾಕ ಪರಮಾತ್ಮ ಕೊಟ್ಟಾನ ಪರಮಾತ್ಮನ ಕಾರ್ಯಕ್ಕೆ ವೇ ಮಾಡಬೇಕೆನ್ನುವ ಬುದ್ಧಿನ ಉಪದಿ ಮುಂದಿನ ಸಾಧನಗಳು ನಿಮಗೆ ಸ್ವಾಭಾವಿಕವಾಗಿ ಪ್ರಾಪ್ತವಾಗ್ತೈತಿ ಮಹಾತ್ಮನಂತರ ನೋಡಪ್ಪ ಪರಮಾತ್ಮ ಎಷ್ಟು ಕೊಟ್ಟರು ಇನ್ನೂ ಅವರಿಗೆ ಕೊಡಬೇಕು ಅನ್ನುವ ಬುದ್ಧಿ ಇದ್ದಲ್ಲ ಇದು ಬರುವುದು ಬಹಳ ದುರ್ಲಭ ಸುಪಾತ್ರ ಧಾನೇನ ಭವೇ ಧನಾಢ್ಯ ಧನ ಪ್ರಭಾವ ಕರೋತಿ ಪುಣ್ಯ ಆ ಧನವಿನ ಗತಿ ಪುಣ್ಯ ಪ್ರಾಪ್ತ ಆಗೈತಿ ಪುಣ್ಯ ಪ್ರಾಪ್ತ ಆಗೈತಿ ಆ ಪುಣ್ಯ ನೀನು ಮಾಡಿದ್ರೆ ಯಲೋಕದಲ್ಲಿಯೂ ನಿನಗೆ ಸುಖವಾಗಿರ್ತೈತಿ ನೀ ದೇಹತ್ಯಾಗವನ್ನು ಮಾಡಿದರೂ ನಿನಗೆ ಒಳ್ಳೆಯ ಲೋಕಗಳು ಒಳ್ಳೆಯ ಮಾರ್ಗ ನಿನಗೆ ಪ್ರಾಪ್ತವಾಗುತ್ತದೆ ಸುಪಾತ್ರ ಧಾನೇನ ಭವೇತ್ ಧನಾಢ್ಯ ಧನ ಪ್ರಭಾವತ್ ಕರೋತಿ ಪುಣ್ಯ ಪುಣ್ಯ ಪ್ರಭಾವತ್ ಸುರಲೋಕವಾಸಿ ನೋಡಿ ಇಲ್ಲಿಯೂ ಇರ್ತದೆ ಸುರಲೋಕ ಅಂದ್ರೆ ದೇವಾದಿ ದೇವತೆ ಲೋಕಗಳಲ್ಲಿ ಹೇ ಪುಣ್ಯಂ ಸಾಧ್ಯ ಸುಗಂಧ ಲೋಕಂ ಆ ಬ್ರಹ್ಮ ಪೂರ್ಣಾಂಲೋಕಾನ ಆ ಪುಣ್ಯದಿಂದ ಏನಾಗತಿ ಸುರಲೋಕವಾಸಿಯಾಗಿ ಮತ್ತಲ್ಲಿನ ಮನೆಯಾಗ ಪುನರ್ರೇವ ಧನಾಢ್ಯ ಮತ್ತು ನಿನಗೆ ಧನವು ಪ್ರಾಪ್ತವಾಗುತ್ತದೆ ಅಂತ ಎಂತ ದಾನ ಧರ್ಮ ಪರೋಪಕಾರ ಮಾಡತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲಗಳನ್ನು ಸದ್ಗುರು ಸಿದ್ಧಾರೂಢರ ಸ್ವರೂಪರೇ ಶಿವಾನಂದ ಭಾರತ ಎಲ್ಲರಿಗೂ ಅಳುತ್ತದೆ ನನ್ನ ವಾಣಿಗೆ ವಿರಾಮ.